ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಪತಂಜಲಿ ಯೋಗ ಸೂತ್ರದಲ್ಲಿ 2ನೇ ಪಾದ 32ನೇ ಸೂತ್ರ ನಿಯಮಗಳು: ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ನಿನ್ನೆ ಸ್ವಾಧ್ಯಾಯದ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವತ್ತು ಈಶ್ವರ ಪ್ರಣಿಧಾನ. ಭಾರತ ದೇಶದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಥವಾ ತಾತ್ವಿಕ ಕ್ಷೇತ್ರದಲ್ಲಿ ಒಂದು ದೊಡ್ಡ ತಪ್ಪಾಯಿತು. ಸುಮಾರು ಸಾವಿರಾರು ವರ್ಷಗಳ ಹಿಂದೆನೇ ಒಂದು ದೊಡ್ಡ ತಪ್ಪು ಮಾಡಿದರು ವಿದ್ವಾಂಸರುಗಳು. ಸಾಮಾನ್ಯ ಜನರಲ್ಲ, ವಿದ್ವಾಂಸರುಗಳೇ ತಪ್ಪು ಮಾಡಿದರು. ಏನು ಅಂದರೆ, ಈ ಯೋಗ ಮಾರ್ಗವನ್ನು ನಿರೀಶ್ವರ ಮಾರ್ಗ ಅಂತ ಕರೆದ್ಬಿಟ್ರು. ಅಂದರೆ ಯಾರು ಯೋಗದ ಪ್ರತಿಪಾದಕರಿದ್ರು, ಮೊಟ್ಟ ಮೊದಲು ಸಾಂಖ್ಯ, ಕಪಿಲ ಋಷಿ, ಪತಂಜಲಿ ಋಷಿ, ಇವರುಗಳನ್ನೆಲ್ಲ ನಿರೀಶ್ವರವಾದಿಗಳು ಅಂತ ಕರೆದ್ರು. ಉದ್ದೇಶಪೂರ್ವಕವಾಗಿ ಕರೆದಿದ್ದು, ಗೊತ್ತಿದ್ದು ಈ ತಪ್ಪು ಮಾಡಿದ್ರು. ಆದ್ರಿಂದ ಸಾಮಾನ್ಯ ಜನರು ಏನು ಅನ್ಕೊಂಡ್ಬಿಟ್ರು, ಈ ಯೋಗ ಮಾರ್ಗ ಬೇಡ, ಇಲ್ಲಿ ಭಕ್ತಿ ಇಲ್ಲ, ಇವರು ಪರಮಾತ್ಮನ ನಂಬಲ್ಲ, ಬರೇ ಆಸನ ಹಾಕು, ಆಮೇಲಿಂದ ಶಿರಸಾಸನ ಹಾಕು, ಉಲ್ಟಾ ನಿಂತ್ಕೋ, ಆಮೇಲೆ ಆ ನೀರು ಕುಡಿ, ಆಮೇಲಿಂದ ಏನು ಇವೆಲ್ಲ ಮಾಡ್ತಾರಲ್ಲ, ಧೌತಿ ನೌಲಿ ಎಲ್ಲ ಹೇಳಿದ್ನಲ್ಲ, ಇದನ್ನಷ್ಟೇ ಮಾಡ್ತಾರೆ ಇವರು, ದೇವರು ನಂಬಲ್ಲ ಅಂತ ಅನ್ಕೊಂಡ್ಬಿಟ್ರು. ಪತಂಜಲಿ ಯೋಗಿಗಳಾಗ್ಲಿ, ಕಪಿಲ ಋಷಿಗಳಾಗ್ಲಿ, ಅಂದರೆ ಇವರಿಬ್ಬರ ಬಗ್ಗೆ ಸ್ವಲ್ಪ ಗೊತ್ತು ನನಗೆ. ಬೇರೆ ಬೇರೆ ಯೋಗ ಮಾರ್ಗಗಳು ಇದ್ದಾವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು. ಇವರು ಬಹಳ ಮುಖ್ಯವಾಗಿ ಸಾಂಖ್ಯ ಯೋಗ ಮತ್ತು ಪತಂಜಲಿ ಯೋಗ ಸೂತ್ರ, ಇವರು ಇಬ್ರು ಕೂಡ ದೇವ್ರ ಬಗ್ಗೆ ಅತ್ಯಂತ ಭಕ್ತಿ ಉಳ್ಳವರು ನನ್ನ ಪ್ರಕಾರ. ಹಾಗಾದ್ರೆ ಇವ್ರು ಬಿಟ್ಟಿದ್ದೇನು? ಮೂರ್ತಿಗಳನ್ನು ಬಿಟ್ರು. ನಿರೀಶ್ವರವಾದಿಗಳು ಅಂತ ಇವ್ರು ಯಾಕೆ ಕರೆದ್ರು ಅಂದ್ರೆ, ಮತ್ತೆ ವೇದ ಪ್ರಾಮಾಣ್ಯವನ್ನು ಒಪ್ಪಲಿಲ್ಲ. ಅದು ಒಂದು ದೊಡ್ಡ ತಪ್ಪು ಮಾಡಿದ್ರು ವೈದಿಕರು, ಋಷಿಗಳು. ಯಾರು ವೇದವನ್ನು ಒಪ್ತಾ ಇದ್ರು, ಇವರು ವೇದನೆ ಸರ್ವ ಪ್ರಾಮಾಣ್ಯ ಅಂತ ಒಪ್ಪಲಿಲ್ಲ. ಅದಕ್ಕೆ ಇವರು ನಿರೀಶ್ವರವಾದಿಗಳು ಅಂತ ಕರೆದ್ಬಿಟ್ರು. ಬುದ್ಧನನ್ನ, ಮಹಾವೀರನನ್ನು ಹಾಗೆ ಮಾಡಿದ್ರು. ಅವ್ರು ನಿರೀಶ್ವರವಾದಿಗಳಲ್ಲ. ಮತ್ತೆ ಇವರು ಪೂರ್ವಜನ್ಮ ಪುನರ್ಜನ್ಮ ಬಗ್ಗೆ ಮಾತಾಡಲಿಲ್ಲ. ಅದರ ಅರ್ಥ ಇವರು ನಾಸ್ತಿಕರು ಅಂತಲ್ಲ. ಮೂರ್ತಿ ಪೂಜೆ ಬೇಡ, ಮತ್ತು ಏನು ಅತಿಯಾಗಿ ಮೂರ್ತಿಗಳ ಮೇಲೆ ಅವಲಂಬನೆ ಆಗಿದ್ರು ಇವ್ರಲ್ಲ, ಬಾಕಿಯವರು ಪೂಜೆ ಮಾಡೋರು, ಆಗಮಿಕರು, ವೈದಿಕರಂತೂ ಯಾಗ ಯಜ್ಞಗಳನ್ನು ಮಾಡ್ತಾ, ಹೋಮ ಹವನಗಳನ್ನು ಮಾಡ್ತಾ ಪ್ರಾಣಿ ಬಲಿ ತನಕ ಹೋಗ್ಬಿಟ್ರು. ಅಶ್ವಮೇಧ, ಅಜಮೇಧ ಯಾಗ ಮಾಡ್ಕೊಂತ ಇದ್ರು. ಅದನ್ನ ವಿರೋಧಿಸೋಕ್ಕೋಸ್ಕರ ಅಥವಾ ಅದಕ್ಕಿಂತ ಮುಂಚೆ ಹುಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲ. ನಿಖರವಾಗಿ ಇವರುಗಳ ಕಾಲ ಹೇಳಲಿಕ್ಕೆ ಆಗೋದಿಲ್ಲ. ಯಾಗಯಜ್ಞಗಳಿಗಿಂತ ಮುಂಚೆ ಇವರು ಹುಟ್ಟಿದ್ರು. ಯೋಗ ಮಾರ್ಗ ಪ್ರವರ್ತಕರು, ಅಥವಾ ಆಮೇಲೆ ಹುಟ್ಟಿ ಉದ್ದೇಶಪೂರ್ವಕವಾಗಿ, ಅಂದರೆ ಇವನ್ನೆಲ್ಲ ಬಿಟ್ಟು ಕರ್ಮಾಚರಣೆಗಳು, ಕರ್ಮಕಾಂಡ ಏನು ಬಸವಣ್ಣವ್ರು ಬಿಟ್ರಲ್ಲ, ಬಸವಣ್ಣವ್ರು ಸ್ಪಷ್ಟ ಕರ್ಮಕಾಂಡವನ್ನು ವಿರೋಧಿಸಿದರು. ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನ ಭಾರವೆತ್ತುವೆ, ಇವೆಲ್ಲವನ್ನು ನಿರಾಕರಿಸ್ಬಿಟ್ರು. ಅದಕ್ಕೆ ಬಸವಣ್ಣವ್ರಿಗೆ ಯಾವ ಸ್ಥಾನ ಕೊಡಬೇಕಾಗಿತ್ತು ಆ ಸ್ಥಾನ ಕೊಟ್ಟಿರಲಿಲ್ಲ. ಈಗ ಆಧುನಿಕ ಕಾಲದಲ್ಲಿ, ಈಗ ಒಂದು 30-40 ವರ್ಷದಲ್ಲಿ ಬಸವಣ್ಣನ ತತ್ವ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬ ಜನ. ಇಲ್ಲದೆ ಹೋದ್ರೆ ಮೊದಲು ಬಸವಣ್ಣನ ಇಲ್ವೇ ಇಲ್ಲ ಅಂತ ಹೇಳ್ತಿದ್ರು. ನಂದಿ ಅವತಾರ ಅದು ಪುರಾಣ ಅಷ್ಟೇ, ಒಬ್ಬ ವ್ಯಕ್ತಿನೇ ಇಲ್ಲ ಅಂತ ಸಾಧಿಸಕ್ಕೆ ಹೊರಟ್ಬಿಟ್ಟಿದ್ರು. ಅನುಭವ ಮಂಟಪ ಇಲ್ಲ, ಆಮೇಲಿಂದ ಬಸವಣ್ಣ ಇಲ್ಲ, ನಂದಿ. ಈ ವಚನ ಸಾಹಿತ್ಯ ಹೊರಬಿದ್ದ ಮೇಲೆ
ಹಳಕಟ್ಟಿಯವರು ಹೊರಗೆ ಹಾಕಿದ್ಮೇಲೂ ಅಲ್ಲ, ಅರ್ಥ ಮಾಡ್ಕೊಂಡ ಮೇಲೆ, ಅವು ಪ್ರವಚನಗಳು ಪ್ರಾರಂಭ ಆದಮೇಲೆ, ಮಠಗಳು ಅಳವಡಿಸ್ಕೊಂಡ್ಮೇಲೆ ಆವಾಗ ಬಸವಣ್ಣವ್ರ ಮೂರ್ತಿ ಮಾಡೋದು. ಬಸವ ಜಯಂತಿ 913ವರೆಗೂ ಬಸವ ಜಯಂತಿ ಬಸವನ ಹಬ್ಬ ಆಗೋಗಿತ್ತು ಅಷ್ಟೇ, ಎತ್ತುಗಳ ಹಬ್ಬ ಆಗಿತ್ತು. ಹರ್ಡೇಕರ್ ಮಂಜಪ್ಪನವರು 2013ರಲ್ಲಿ ಮೃತ್ಯುಂಜಯ ಹಬ್ಬಗಳಿಂದ ಇಬ್ರು ಶುರು ಮಾಡ್ಕೊಂಡ್ರು. ಬಸವ ಜಯಂತಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಅದನ್ನ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಇದನ್ನ. ಹಾಗೆ ಪತಂಜಲಿ ಋಷಿಗಳನ್ನ, ಕಪಿಲ ಋಷಿಗಳನ್ನ, ಇನ್ನೂ ಕೆಲವ್ರನ್ನ ವೇದ ಪ್ರಾಮಾಣ್ಯವನ್ನು ಅವ್ರು ಒಪ್ಪಲಾರದಕ್ಕೆ ಅಥವಾ ವೇದಗಳ ಬಗ್ಗೆ ಪ್ರಸ್ತಾಪ ಮಾಡಲಾರದಕ್ಕೆ, ಮೂರ್ತಿ ಪೂಜೆಯನ್ನು ವಿರೋಧಿಸಿದ್ದಕ್ಕೆ, ಅಥವಾ ಮೂರ್ತಿ ಪೂಜೆ ಅವ್ರ ಕಾಲಕ್ಕೆ ಇರಲಿಲ್ವೇನೋ, ಹೇಳಲಿಲ್ಲ ಅವರು. ಅದಕ್ಕೆ ಅವ್ರು ನಿರೀಶ್ವರವಾದಿಗಳು ಅಂತ ಕರೆದ್ಬಿಟ್ರು. ಅವ್ರು ಕರೆದಿದ್ದೇನು ದೊಡ್ಡದಲ್ಲ. ಪತಂಜಲಿ ಸೂತ್ರಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೋ ಬಿಟ್ಟರು ನನಗೆ ಗೊತ್ತಿಲ್ಲ. ಇತ್ತೀಚಿನ ನಮ್ಮ ಬಸವ ಭಕ್ತರು ಕೂಡ, ಮಾತಾಜಿಯವರೇ ಪತಂಜಲಿಯನ್ನು ನಿರೀಶ್ವರವಾದಿ ಅಂತ ಹೇಳ್ಬಿಟ್ಟಿದ್ದಾರೆ. ಕೆಲವು ಕಡೆ ಬರೀ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಅವ್ರು ನಿರೀಶ್ವರವಾದಿನೋ? ಪತಂಜಲಿ ನಿರೀಶ್ವರವಾದಿ ಅಲ್ಲ, ಕಪಿಲ ಋಷಿ ನಿರೀಶ್ವರವಾದಿ ಅಲ್ಲ. ಅವ್ರು ದೇವ್ರನ್ನ ಒಪ್ತಾರೆ, ಆದರೆ ಎಲ್ಲದನ್ನೂ ದೇವರೇ ಮಾಡ್ತಾನೆ ಅಂತ ಒಪ್ಪಲ್ಲ ಅವ್ರು. ಎಲ್ಲದಕ್ಕೂ ದೇವರೇ ಕಾರಣ, ನಾನು ತೇನ ವಿನ ತೃಣಮಪಿ ನ ಚಲತಿ, ಅದನ್ನು ನೀವು ಹೇಳಲ್ಲ ಅವ್ರು. ಅಂದ್ರೆ ನೀನು ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಳ್ಳಾಡಲ್ಲಪ್ಪ, ನಾನು ಪೂಜೆ ಮಾಡ್ಕೊತ ಕೂತ್ಬಿಡ್ತೀನಿ, ಜಪ ಮಾಡ್ಕೊತ ಕೂತ್ಬಿಡ್ತೀನಿ, ನೀನು ಎಲ್ಲದನ್ನೂ ಮಾಡು, ನನಗೆ ಊಟ ತಂದು ಕೊಡೋದ್ರಿಂದ ಹಿಡ್ಕೊಂಡು ನನಗೆಲ್ಲವನ್ನೂ ನೀನೇ ಮಾಡು, ನಾನು ನಿನ್ನನ್ನು ಆರಾಧಿಸ್ತೀನಿ, ಸಹಸ್ರನಾಮ ಹೇಳ್ತೀನಿ. ಇದನ್ನು ಒಪ್ಪಲಿಲ್ಲ ಅವರಷ್ಟೇ, ಇದನ್ನು ಒಪ್ಪಲಿಲ್ಲ. ಅವ್ರು ಹೇಳಿದ್ದೇನು? ಪ್ರಯತ್ನ ಮಾಡಿ, ನೀವು ಯಮ ನಿಯಮಗಳನ್ನು ಸರಿಯಾಗಿ ಪಾಲಿಸ್ರಿ. ಅಲ್ಲಿ ಗೇಟ್ ಹತ್ರ ಹೋಗ್ರಿ, ಯಾರು ಬಂದಿರ ಕಾಣುತ್ತೆ. ಗೇಟ್ ಹಾಕಿದಾರ? ಗೇಟ್ ತೆಗಿ ಹೋಗ್ರಿ, ಎಲ್ಲ ಹಾರ್ನ್ ಮಾಡ್ತಾರೆ. ಅದಕ್ಕೆ ಅವರು ಏನು ಹೇಳಿದ್ರು, ನೀವು ಈ ಥರ ಮಾಡಬೇಡಿ, ಅಂದರೆ ಪ್ರಯತ್ನ ಮಾಡಲಾರ್ದೆ ಇರಬೇಡಿ, ಯಮ ನಿಯಮಗಳನ್ನ ಆಚರಿಸ್ರಿ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಮಾಡಿ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇದನ್ನು ಮಾಡಿ. ಎಲ್ಲ ಮಾಡಿಯೂ ಕೂಡ ಕಡೆಗೆ ಈಶ್ವರ ಪ್ರಣಿಧಾನ. ಅದಕ್ಕೆ ಕೆಲವು ಮಹಾಬುದ್ಧಿವಂತರು ಏನಂತ ವಿಮರ್ಶೆ ಮಾಡ್ತಾರೆ ಅಂದರೆ, ದೇವ್ರನ್ನ ಒಪ್ತಾರೆ ಇವರು, ಆದರೆ ಅನ್ಇನ್ವೈಟೆಡ್ ಗೆಸ್ಟ್, ಪರಮಾತ್ಮ ಅಥವಾ ಈಶ್ವರ ಇವ್ರ ಪ್ರಕಾರ ಅನ್ಇನ್ವೈಟೆಡ್ ಗೆಸ್ಟ್. ಯಾವುದರಲ್ಲಿ? ಪತಂಜಲಿ ಅನ್ಇನ್ವೈಟೆಡ್ ಗೆಸ್ಟ್ ಅಂದ್ರೆ ಗೊತ್ತಾಯ್ತಲ್ಲ, ಆಮಂತ್ರಿಸದೆ ಬರ್ತಕ್ಕಂಥ ಅತಿಥಿ. ಆಹ್ವಾನ ಮಾಡಿಲ್ಲ ದೇವ್ರನ್ನ, ಆದರೂ ದೇವ್ರನ್ನ ಇವ್ರು ಒಪ್ತಾರೆ ಅಂತ ಕೆಲವರು ಈ ಥರ ವಿಮರ್ಶೆ ಮಾಡೋದು ಉಂಟು. ಅಂದರೆ ಇವರೆಲ್ಲ ಮೂರ್ತಿಗಳಿಗೆ ದೇವ್ರನ್ನ ಕರೆದು ಆಹ್ವಾನ ಮಾಡಿ ವಿಸರ್ಜನೆ ಮಾಡಿಬಿಟ್ಟಿದ್ರು. ಗಣಪತಿನ ಆಹ್ವಾನನೂ ಮಾಡ್ತಾರೆ, ವಿಸರ್ಜನೆನೂ ಮಾಡ್ತಾರೆ. ಬಸವಣ್ಣವರನ್ನು ವಚನದಾಗ ಹೇಳ್ತಾರೆ, ಇದು ಪ್ರಾಣಲಿಂಗವಾಗಿ ಆಹ್ವಾನೆಯೂ ಇಲ್ಲ, ವಿಸರ್ಜನೆಯೂ ಇಲ್ಲ. ಅರ್ಥ ಆಯ್ತಲ್ವಾ? ನಿಮ್ಮೊಳಗೆ ಇರೋದ್ರಿಂದ ಪರಮಾತ್ಮ. ಈ ನಿಲುವಿನವರು ಯೋಗದವರು. ಪತಂಜಲಿ ಋಷಿಗಳು, ಕಪಿಲ ಋಷಿಗಳು, ಅಂದರೆ ಸಾಂಖ್ಯ ಯೋಗ, ಪಾತಂಜಲಿ ಯೋಗ, ಇದು ದೇವರನ್ನ ಒಪ್ಪುತ್ತೆ. ಎರಡು, ಈಶ್ವರ ಅಸಿದ್ಧ ಅಂತ ಹೇಳಿ ಸಾಂಖ್ಯರು ಹೇಳ್ತಾರೆ, ಅಂದರೆ ಕಪಿಲ ಋಷಿಗಳು ಹೇಳ್ತಾರೆ. ಅಸಿದ್ಧ ಅಂದ್ರೆ ಏನು? ಸಿದ್ಧ ಮಾಡಿ ತೋರ್ಸಕ್ಕಾಗಲ್ಲ ಅಂತ. ಈಗ ನೀವು ಬೇರೆದೆಲ್ಲ ಸಿದ್ಧ ಮಾಡಿ ತೋರಿಸ್ಬೋದು. ವಿಜ್ಞಾನದ ಪ್ರಯೋಗಶಾಲೆಯಲ್ಲಿ ವಿಜ್ಞಾನದ ಮೌಲ್ಯಗಳನ್ನು, ವಿಜ್ಞಾನ ತತ್ವಗಳನ್ನು ನೀವು ಅಲ್ಲಿ ಸಿದ್ಧ ಮಾಡಿ ತೋರಿಸ್ಬೋದು, ಎಲ್ಲ ಮಾಡಬಹುದು. ಆದರೆ ನೀವು ಈಶ್ವರನನ್ನು ಸಿದ್ಧ ಮಾಡಿ ತೋರ್ಸಕ್ಕೆ ಬರಲ್ಲ. ನಿಜ, ಅದು ಅಪ್ರಮಾಣ, ಅಗೋಚರ, ಅಪ್ರತಿಮ. ಮತ್ತು ನೀವು ಹೆಂಗೆ ಸಿದ್ಧ ಮಾಡ್ತೀರಿ? ಇವ್ರ ಮೂರ್ತಿಗಳನ್ನು ಒಪ್ಪಲಿಲ್ವಲ್ಲ, ಅದಕ್ಕೆ ಉದ್ದೇಶಪೂರ್ವಕವಾಗಿ ಇವ್ರನ್ನ ನಾಸ್ತಿಕರು ಅಂತ ಕರೆದು, ಅಥವಾ ನಿರೀಶ್ವರವಾದಿಗಳು ಅಂತ ಕರೆದು. ಇವರು ನಿರೀಶ್ವರವಾದಿಗಳಲ್ಲ, ನಾಸ್ತಿಕರಲ್ಲ. ಯೋಗ ಮಾರ್ಗ ಪರಮಾತ್ಮನನ್ನು ಒಪ್ಪುತ್ತೆ, ಆದರೆ ಮತ್ತೆ ಪ್ರಣವವನ್ನು ಒಪ್ಪುತ್ತೆ. ಪ್ರಣವದ ಬಗ್ಗೆನೂ ಹೇಳಿದ್ದಾರೆ ಅವರು. ಮೊದಲಿಗೆ ಹೇಳಿಲ್ಲ, ಮೊದಲಿಗೆ ಅವರು ದೇವರನ್ನ ಆರಾಧಿಸಲ್ಲ, ದೇವರನ್ನ ಪೂಜೆ ಮಾಡಲ್ಲ.
ಮೂರ್ತಿ ಪೂಜೆ ಮಾಡಲ್ಲ. ಯೋಗ ಮಾಡಿ ಅಂತಾರೆ ಅವರು. ಪ್ರಯತ್ನ ಮಾಡಿ, ನಿಮ್ಮ ಶರೀರ ಸ್ವಚ್ಛ ಇಟ್ಕೊಳ್ಳಿ. ಮತ್ತು ಇದು ಇವತ್ತಿಗೂ ಅನ್ವಯ ಆಗತ್ತಲ್ವ? ಇವತ್ತು ಇನ್ನು ಮುಂದೆ ಇನ್ನೂ ಬಸವಣ್ಣವರು ತತ್ವ ಏನು ಮಾಡಿಬಿಡ್ತಾರೆ, ಒಂದು ಲಿಂಗಾಯತ ಧರ್ಮಕ್ಕೆ ಕಟ್ಬಿಟ್ಟು ಅದನ್ನು ಕಡಿಮೆಗೊಳಿಸ್ಬೋದು ನೀವು. ಲಿಂಗಾಯತ ಧರ್ಮ ಇದು, ಇಷ್ಟು ಲಿಂಗ ಕಟ್ಕೊಳ್ಬೇಕು, ನಾವು ಇಷ್ಟು ಲಿಂಗ ಕಟ್ಟಲ್ಲ ಅಂತ ಕೆಲವರು ವಾದ ಮಾಡ್ಬೋದು, ಅಥವಾ ಕಟ್ಟದೇನೂ ಇರ್ಬೋದು. ಆದರೆ ಯೋಗ ಮಾತ್ರ ವಿಶ್ವ ಮಟ್ಟದಲ್ಲಿ ಅದು ಆರಾಧಿಸಲ್ಪಡುತ್ತೆ, ಆಚರಿಸಲ್ಪಡುತ್ತೆ. ಆರಾಧಿಸೋದು ಬೇಡ. ಪತಂಜಲಿ ಫೋಟೋ ಬರೆದ್ಬಿಟ್ಟು ಪತಂಜಲಿ ಮೂರ್ತಿ ಮಾಡಿ ಅದರಲ್ಲೂ ಕುಲಗೆಡಿಸಿದ್ದಾರೆ. ಪತಂಜಲಿನ ಹಾವಿನ ರೂಪ ಮಾಡಿ ಏನೇನೋ ಮಾಡಿ 4 ಕೈ ಕೊಟ್ಟು ಅದನ್ನು ಕುಲಗೆಡಿಸಿದ್ದಾರೆ. ಅವ್ರ ಮನುಷ್ಯರೇ, ಅವತಾರನೂ ಇಲ್ಲ, ಗಿವತಾರನೂ ಇಲ್ಲ, ಅವತಾರದ ಬಗ್ಗೆ ಏನು ಹೇಳಲ್ಲ ಅವರು. ಅಂಥದ್ದು ಅವನನ್ನು ಏನೇನೋ ಮಾಡಿ, ಪತಂಜಲಿನ ಏನೇನೋ ಮಾಡಿ ಒಟ್ಟು ಜನರಿಂದ ದೂರ ಮಾಡಾಕ. ಆದರೆ ಪುಣ್ಯವಶಾತ್ ಪತಂಜಲಿ ಪೀಠ ಆಗಿದೆ. ಆ ಪತಂಜಲಿ ಪೀಠದವರು ಪತಂಜಲಿನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಪತಂಜಲಿಯನ್ನು ಮೂರ್ತೀಕರಿಸುವ ಅಗತ್ಯ ಇಲ್ಲ. ಪತಂಜಲಿಯನ್ನು ಅವತಾರ ಪುರುಷ ಅಂದರೆ ಪತಂಜಲಿ ಖುಷಿ ಆಗಲ್ಲ. ಪತಂಜಲಿ ಯೋಗ ಮಾಡಿ ಮತ್ತು ಶುದ್ಧವಾಗಿ ಶುಚಿಯಾಗಿ ಬಾಳಿ, ಆವಾಗ ನಿಮಗೆ ನಿಜವಾಗಿ ಪ್ರಯೋಜನ ಆಗುತ್ತೆ. ಅದು ನಿಜವಾದ ಪ್ರಯೋಜನ ಆಗುತ್ತೆ. ಪತಂಜಲಿ ಋಷಿಗಳು ಇಷ್ಟಪಡೋದು ಪೂಜೆಯನ್ನಲ್ಲ. ನನ್ನನ್ನು ಪೂಜೆ ಮಾಡಿ ಅಂತ ಅವರೆಂದೂ ಬಯಸಲ್ಲ. ದೇವ್ರ ಪೂಜೆ ಮಾಡೋದೇ ಅವ್ರು ಒಪ್ಪಿಲ್ಲ. ದೇವ್ರನ್ನ ಪೂಜೆ ಮಾಡದಿದ್ರೂ ಚಿಂತೆ ಇಲ್ಲ. ದೇವ್ರನ್ನ ಅರ್ಥ ಮಾಡ್ಕೊಳ್ಳೋಣ. ದೇವ್ರನ್ನ ಅರ್ಥ ಮಾಡ್ಕೊಂಡು ಏನು ಧ್ಯಾನ ಮಾಡಲೇಬೇಕು, ಅದೇ ಇಲ್ಲಾಂದ್ರೆ ದೇವ್ರು ಸಿಟ್ಟಾಗ್ತಾನೆನ್ನೋ, ಅದಲ್ಲ. ದೇವ್ರು ಎಂದಿಗೂ ನಿಮ್ಮೊಳಗೆ ಇರ್ತಕ್ಕಂಥ ಮಹಾನ್ ಶಕ್ತಿ ಅದು. ವಿವೇಕದ ಪರಮಾವಧಿ, ಅವಿವೇಕದ ಪರಮಾವಧಿ ಅಲ್ಲ. ಈ ಮೂರ್ತಿ ಪೂಜೆ ಮಾಡೋರು ಅವಿವೇಕದ ಪರಮಾವಧಿ ಮಾಡಿದ್ರು ಭಾಳ ಜನ. ಆದರೆ ಪರಮಾತ್ಮ ವಿವೇಕದ ಪರಮಾವಧಿ, ಅರಿವು, ಶುದ್ಧ ಅರಿವು, ಜ್ಞಾನ. ಪರಮಾತ್ಮ ಅಂದರೆ ಜ್ಞಾನ, ಪರಮಾತ್ಮ ಅಂದರೆ ಶಾಶ್ವತ, ಪರಮಾತ್ಮ ಅಂದರೆ ಆನಂದ, ಸಚ್ಚಿದಾನಂದ, ನಿತ್ಯ ಪರಿಪೂರ್ಣ. ಅದನ್ನು ನೀನು, ಪತಂಜಲಿಗಳು ಹೇಳೋದು, ನೀನು ಪರಮಾತ್ಮನನ್ನು ಸಂಪೂರ್ಣವಾಗಿ ಅವನಿಗೆ ಸಮರ್ಪಣೆ ಮಾಡಬೇಕು. ಈಶ್ವರ ಪ್ರಣಿಧಾನ ಅಂದ್ರೆ ಅದು. ನೀನು ಮಾಡೋದೆಲ್ಲ ಮಾಡು, ಮಾಡಲಾರ್ದೆ ಸಮರ್ಪಣೆ ಮಾಡಕ್ಕೆ ಹೋಗ್ಬೇಡ. ನೀನು ಮಾಡೋದೆಲ್ಲ ಮಾಡು, ತಪಸ್ಸು ಮಾಡು, ಆದರೆ ತಪಸ್ಸಿನ ಅಹಂಕಾರ ಬೇಡ. ಶುಚಿತ್ವದಿಂದ ಇರು. ಅದಕ್ಕೆ ಮತ್ತೆ ಶುಚಿತ್ವದಿಂದ ಇದೀನಿ, ನಾನು ಸ್ನಾನ ಮಾಡ್ತಾಯಿದ್ದೀನಿ, ನನಗೆ ಫಲ ಕೊಡು ಅಂತ ಕೇಳಬೇಡ. ಸ್ನಾನ ನೀ ಶುಚಿತ್ವಕ್ಕೋಸ್ಕರ ಮಾಡಪ್ಪ, ಸ್ವಚ್ಛತೆಗೋಸ್ಕರ ಸ್ನಾನ ಮಾಡು, ಅದರಿಂದ ಪುಣ್ಯ ಬರುತ್ತೆ ಅನ್ಕೋಬೇಡ. ಸಂತೋಷವಾಗಿರು, ನೀನು ಬೇರೆಯವ್ರಿಗೂ ಸಂತೋಷ ಕೊಡು. ಪರಮಾತ್ಮ ಸಂತೋಷ ಕೊಟ್ಟ ನನಗೆ, ನೀವು ಅದಕ್ಕೆ ಮೂರ್ತಿ ಪೂಜೆ ಮಾಡಿ ಮೂರ್ತಿ ಪೂಜೆಗೆ ಹಚ್ಚಬೇಡ. ಇದು ಈ ಅರ್ಥದಲ್ಲಿ ಅವ್ರು ಹೇಳೋದು. ಆದರೆ ಅಹಂಕಾರಿ ಆಗಬೇಡ. ಇಲ್ಲಿ ಇಬ್ಬರು ಮಾಡ್ತಿರೋ ತಪ್ಪೇನೆಂದರೆ, ಈ ಕಡೆ ಭಕ್ತಿ ಜೀವಿಗಳು ಮೂಢಭಕ್ತರಾಗ್ತಿದ್ದಾರೆ, ಇವರು ಅಹಂಕಾರಿಗಳು, ದೇವರಿಲ್ಲ, ನಾಸ್ತಿಕರು, ನೀವು ಕುಡೀರಿ, ತಿನ್ನಿರಿ, ಏನಾರ ಮಜಾ ಮಾಡ್ರಿ, ಪೂಜೆ ಬೇಡ, ಲಿಂಗ ಪೂಜೆನೂ ಬೇಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟು ಕೆಲವರು, ಎಲ್ಲರೂ ಅಲ್ಲ. ಅದಕ್ಕೆ ಕನೇರಿ ಯಾಕೆ ಬೈತಾನೆ ನಿಮಗೆ ಅಂತಂದರೆ, ಲಿಂಗ ಪೂಜೆನೂ ಬೇಡ ಅಂತ ಯಾರೂ ಅಂದಿಲ್ಲ. ಆದರೆ ಆ ನೆಪದಲ್ಲಿ ವಿದ್ವಾಂಸರುಗಳು ಕುಡುಕರನ್ನೆಲ್ಲ ಕರೆಸಿ, ಸುಮ್ಮನಿರು ಸಾಕು, ಸುಮ್ಮನೆ ಅವರು ನಮ್ಮವರೇ ಬಿಡು, ಯಾಕೆ ಅದಕ್ಕೆ ಇದಕ್ಕೆ ಅವ್ರು ವಿರೋಧ ಮಾಡೋದಷ್ಟೇ. ಇಲ್ಲಿ ಇಬ್ರು ಜಗಳ ಆಡ್ತಿರೋದು, ಇಬ್ರಿಗೂ ಸತ್ಯ ಗೊತ್ತಾಗಿಲ್ಲ. ನೀನು ಮೂಢಭಕ್ತನಾಗಿ ಒಂದಷ್ಟು ಹಣೆ ತುಂಬ ಕುಂಕುಮ ಹಚ್ಕೊಂಡು ಪ್ರದರ್ಶನ ಮಾಡ್ಕೊಂತ ದುಡ್ಡು ಗಳಿಸಿ ಏನೇನೋ ಮಾಡಿ ನೀನು ಮಾಡ್ತಿರೋದು ದೊಡ್ಡ ತಪ್ಪೇನೆ. ಇವ್ರುಗಳು ದೇವ್ರು ಬೇಡ, ಧರ್ಮ ಬೇಡ, ಪೂಜೆ ಬೇಡ ಯಾರೂ ಅಂದಿಲ್ಲ, ಆದ್ರೆ ಮಾಡ್ತಾ ಇಲ್ಲ, ಸಾಧನೆ ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಈ ಮಧ್ಯಮ ಮಾರ್ಗ ಬೇಕು. ಯೋಗವನ್ನು ಅರ್ಥ ಮಾಡ್ಕೊಳ್ಳಿ, ಯೋಗಾಸನ ಮಾಡ್ರಿ, ಯಾರಿಗೂ ಬೈಯೋ ಅಗತ್ಯ ಇಲ್ಲ, ಬೈಯೋ ಅಗತ್ಯ ಇಲ್ಲ, ಯಾರಿಗೂ ಜಗಳಾಡೋ ಅಗತ್ಯ ಇಲ್ಲ. ನಿಜವಾಗಿ ಯಾರು ಯೋಗ ಮಾಡ್ತಾರೆ, ನಿಜವಾಗಿ ಯಾರು ಸಾಧನೆ ಮಾಡ್ತಾರೆ, ಅವ್ರು ಜಗಳಕ್ಕೆ ಹೋಗೋದಿಲ್ಲ. ಇನ್ನೊಬ್ಬರನ್ನ ಹೀಗಳದ್ದು ಮಾತಾಡೋ ಅಗತ್ಯ ಇಲ್ಲ, ಕುತ್ಸಿತ ಕುಹಕ ಮಾಡೋ ಅಗತ್ಯ ಇಲ್ಲ, ಅವಾಚ್ಯ ಶಬ್ದಗಳನ್ನು ಬಳಸೋ ಅಗತ್ಯ ಇಲ್ಲ. ಪರಮಾತ್ಮನನ್ನು ಆರಾಧಿಸೋರು ಪರಮಾತ್ಮನ ಆರಾಧಿಸ್ರಿ.
ಯೋಗ ಮಾಡೋರು ಯೋಗ ಮಾಡಿ. ನೀವು ಯೋಗ ಮಾಡೋರನ್ನ ನಿರೀಶ್ವರವಾದಿಗಳು ಅಂತ ಅನ್ಬೇಡಿ ಅಂದ್ರೆ ನಾನು ಹೇಳ್ತಿರೋದು. ನಾಸ್ತಿಕರಲ್ಲ ಅವರು, ಅವ್ರ ಪಕ್ಕ ಆಸ್ತಿಕರೇ. ಅವ್ರು ಪರಮಾತ್ಮನ ಒಪ್ಕೊಂಡಿದ್ದಾರೆ, ಎಲ್ಲವನ್ನೂ ಸಮರ್ಪಣೆ ಮಾಡ್ತಾರೆ. ಆಮೇಲೆ ಮೋಸ ಮಾಡಿದ್ದೆಲ್ಲಿ ನೀವು ಅಂತಂದ್ರೆ ವಿದ್ವಾಂಸರುಗಳು, ದೊಡ್ಡ ದೊಡ್ಡ ಪಂಡಿತರು, ಆಮೇಲೆ ಭಕ್ತರು ಅವರನ್ನ ಹಾವು ಅಂತ ತಿಳ್ಕೊಂಡು ಆದಿಶೇಷನ ಅವತಾರ ಅಂತ ಹೇಳಿ ಹಂಗ್ ಚಿತ್ರ ಬರೆದ್ರಲ್ಲ, ಅದು ಮೋಸ. ಬಸವಣ್ಣನ ಎತ್ತು ಮಾಡಿದ್ರಲ್ಲ, ಅದು ತಪ್ಪು. ಬಸವಣ್ಣನ ಎತ್ತು ಮಾಡಬಾರ್ದು. ಬುದ್ಧನ ಜಿಂಕೆ ಮಾಡಿದ್ರು. ಬರೀ ಬಸವಣ್ಣನ ವಿಷಯದಲ್ಲಿ ಅಷ್ಟೇ ಮಾಡಿ, ಯೇಸು ಕ್ರಿಸ್ತನ್ ಕುರಿಮರಿ ಮಾಡಿದ್ರು. ಕುರಿಮರಿ ಅವತಾರ, ಕುರಿ ಅವತಾರ ಅಂತ ಹೇಳ್ಬಿಟ್ರು. ಇದರಿಂದ ಮೋಸ ಆಯಿತು ಜಗತ್ತಿಗೆ. ಅವ್ರು ಮಾಡಿದ ತ್ಯಾಗ, ಅವರು ತೋರಿಸಿದ ಸನ್ಮಾರ್ಗ, ಯೋಗ ಮಾರ್ಗ, ಅದನ್ನ ಅಳವಡಿಸ್ಕೊಳ್ಳೋಣ. ಅವರು ಪರಮಾತ್ಮನ ಒಪ್ಪಿದ್ದಾರೆ. ಅವರು ಪರಮಾತ್ಮನ ತತ್ವವನ್ನು ಚೆನ್ನಾಗಿ, ನಮಗಿಂತ ಭಕ್ತರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಪರಮಾತ್ಮನ ಹೃದಯದಲ್ಲಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನ ನಾವು ಅಳವಡಿಸ್ಕೊಳ್ಳೋಣ. ಇನ್ನು ಮುಂದೆ ಇಷ್ಟು ದಿವಸ ಆಗಿದ್ದು ತಪ್ಪಾಯಿತು, ಇಷ್ಟು ದಿವಸ ಆಗಿದ್ದು ಆಗಲಿ. ನಮ್ಮ ಮಕ್ಕಳಿಗೆ ಅವರಲ್ಲೇ ಪರಮಾತ್ಮ ಇದ್ದಾನೆ ಅಂತ ಹೇಳ್ಕೊಡಿ. ನೀನು ಪರಮಾತ್ಮನ ಅಂಶ, ನೀನು ಟೆನ್ಷನ್ ಮಾಡ್ಕೋಬೇಡ, ಪರ್ಸೆಂಟೇಜ್ ಹುಚ್ಚಿಡಿಸ್ಕೋಬೇಡ. ನೀನು ನಿನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊ, ಈ ಜಗತ್ತಿಗೆ ಉಪಕಾರಾರ್ಥವಾಗಿ ಬದುಕು, ನೀನು ಚೆನ್ನಾಗಿ ಬದುಕು, ಎಲ್ರಿಗೂ ಚೆನ್ನಾಗಿ ಬದುಕಿಸು. ಹೀಗೆ ಹೇಳ್ಕೊಡಿ. ಆರೋಗ್ಯ ಚೆನ್ನಾಗಿಟ್ಕೋ, ದೇಹ ಚೆನ್ನಾಗಿಟ್ಕೋ, ಕಸರತ್ತು ಮಾಡು, ಕರಾಟೆ ಕಲ್ತ್ಕೋ, ವ್ಯಾಯಾಮ ಮಾಡು, ಸ್ಪೋರ್ಟ್ಸಲ್ಲಿ ಪ್ರಯತ್ನ ಮಾಡು. ಆದರೆ ಕೊನೆಗೆ ಪರಮಾತ್ಮನ ಮರಿಬೇಡ. ನಿನ್ನಲ್ಲಿರುವ ಆತ್ಮಶಕ್ತಿ ಅದೇ ಪರಮಾತ್ಮನ ಅಂಶ, ಅದನ್ನು ಮರಿಬೇಡ. ಬರೀ ಪದಕಕ್ಕೋಸ್ಕರ ಮಾಡಬೇಡ, ಬರೀ ಬಹುಮಾನಕ್ಕೋಸ್ಕರ ಮಾಡಬೇಡ. ಉದ್ಧಾರ ಆಗೋಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ಆತ್ಮಾನಂದಕ್ಕೋಸ್ಕರ ಮಾಡು. ಏನೇ ಮಾಡಿದ್ರು ಆತ್ಮಾನಂದಕ್ಕೋಸ್ಕರ ಮಾಡು. ಇದು ನಾವೆಲ್ಲ ಕಲಿಬೇಕಾದದ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.